ಎಲ್ರಿಗೂ ರಾತ್ರಿ ಬ್ಲಾಕ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮದನಪಲ್ಲಿ ಹೋಗ್ತಿದ್ದೀವಿ. ನಮ್ಮ ಸ್ವಂತ ಊರಲ್ಲಿ ಒಂದು ಊರಪ್ಪ ಇದೆ. ಈಗ ನಾನು ನಾಯಂಡಹಳ್ಳಿ ರೋಡಲ್ಲಿ ಇದ್ದೀನಿ. ಇಲ್ಲಿಂದ ನಾನು ಹೇಮಂತ್ ಸರ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಹೇಮಂತ್ ಸರ್ನ ಕರ್ಕೊಂಡು ಹಂಗೆ ನಾವು ಮದನಪಲ್ಲಿಗೆ ಹೋಗ್ತಾ ಇದ್ದೀವಿ ಆಂಧ್ರ. ಅಲ್ಲಿ ಹೇಮಂತ್ ಸರ್ನ ಈಗ ಫುಲ್ ಪ್ಯಾಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೇಮಂತ್ ಸರ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ನೋಡ್ಬೋದು, ಫುಲ್ ಮಾಡಿಸಿದ್ದೀನಿ. ಫುಲ್ ಮಾಡಿಸಿದ್ರೆ ಅದರಲ್ಲಿರೋ ಖುಷಿನೇ ಬೇರೆ. ಬೈಕ್ ಇದೆ. ಇವಾಗ ಹೇಮಂತ್ ಸರ್ ಮನೆ ಹತ್ರ ಬಂದು ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಹೇಮಂತ್ ಸರ್ ಹೊಸ ಕಾರ್ ತಗೊಂಡವ್ರೆ. ಅದು ಇನ್ನೂ ಟೈಮ್ ಬೇಕು, ಇನ್ನೊಂದು ತಿಂಗಳು. ಈಗ ಹೇಮಂತ್ ಸರ್ನ ಕರ್ಕೊಂಡಿದ್ದಾಯ್ತು. ಮದನಪಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 130 ಕಿಲೋಮೀಟರ್ಸು. ಅಲ್ಲಿಗೆ ರಾಜೇಶ್ ಸರ್ ಅವರು ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಸಿಗ್ತೀವಿ. ಹೋಯ್ತಾನು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಸ್ಟೇ ಟ್ಯೂನ್. ಇದೆ ನೋಡಿ ಹೇಮಂತ್ ಸರ್ ತಗೊಂಡಿರೋದು XUV 3XO. ಸೂಪರ್ ಆಗಿದೆ ಅಂತೆ ಫೀಚರ್ಸ್ ಅಂತೂ. ಅವರು ಫಸ್ಟ್ ಸ್ವಿಫ್ಟ್ ಇತ್ತು ಅವ್ರ ಹತ್ರ. ಸ್ವಿಫ್ಟು ಅವ್ರಿಗೆ ಯಾಕೋ ಚೇಂಜ್ ಮಾಡಬೇಕು ಅನ್ಸ್ಬಿಟ್ಟು ಈ ಮಹೇಂದ್ರ ಓಡಿಸಿದ್ರು. ಟೆಸ್ಟ್ ಡ್ರೈವು ಓಡಿಸಿದ ತಕ್ಷಣ ಲೈಕ್ ಆಗ್ಬಿಟ್ಟು ಇಳಿಸೇ ಬಿಟ್ರು. ಅದು ಹಂಗೆ ನೋಡಿ. ಈಗ ನಾವು ಇವಾಗ ಮದನಪಲ್ಲಿಗೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ರಾಜೇಶ್ ಸರ್ ಊರಿಗೆ ಹೋಯ್ತಾ ಸಿಗ್ತೀವಿ. ಹಂಗೆ ಹೋಯ್ತಾ ವ್ಲಾಗ್ ಮಾಡೋಣ. ಏನು ಸರ್? ಈಗ ಟೀ ಕಾಫಿಗೆ ಹಾಕಿದ್ದೀವಿ. ಇಲ್ಲೇ ಸ್ವಲ್ಪ ಮುಂದೆ ಬಂದು ಇಲ್ಲೇ ಹೊಸಕೋಟೆ ರೋಡಲ್ಲಿ ಕನೆಕ್ಟ್ ಆಗ್ಬಿಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಹಾಕಿದ್ದೀವಿ. ಟೀ ಕುಡ್ಕೊಂಡು ಇಲ್ಲಿಂದ ಪಯಣ ಸಾಗಿಸ್ಬೇಕು. ಈಗ ಹೊಸಕೋಟೆ ಟೋಲ್ ಬಿಟ್ಟು ಇಲ್ಲಿ ಸೈಡ್ಗೆ ಹಾಕಿದ್ದೀವಿ. ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂದ್ಬಿಟ್ಟು. ಇವಾಗ ಹೈವೇ ಕನೆಕ್ಟ್ ಆದೋ. ಇಲ್ಲಿಂದ ಕರೆಕ್ಟಾಗಿ 100 ಕಿಲೋಮೀಟರ್ಸ್ ಐತೆ. 100 ಕಿಲೋಮೀಟರ್ಸ್ ಹೋಗಿ ಮದನಪಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ರಾಜೇಶ್ ಸರ್ ಜೊತೆ ವಿಡಿಯೋ ಮಾಡೋಣ. ಬನ್ನಿ ಗಾಯ್ಸ್. ಈಗ ನಾಷ್ಟಕ್ಕೆ ಹಾಕಿದ್ದೀವಿ. ನಾಷ್ಟ ಮಾಡೋಣ ಇಲ್ಲಿ ನಾಷ್ಟ ಮಾಡಿಕೊಂಡು ಇನ್ನು ಒಂದೇ ರೋಡ್ 80 ಕಿಲೋಮೀಟ್ರು ಹೋಗಿದ ತಕ್ಷಣ ನಮ್ಮ ರಾಜೇಶ್ ಸರ್ ಅವರು ಸಿಗುತ್ತೆ. ಅಲ್ಲಿ ಇವತ್ತು ಫುಲ್ ಗ್ರ್ಯಾಂಡ್ ಫಂಕ್ಷನ್ ಇಟ್ಕೊಂಡವ್ರೆ. ಊರ ಹಬ್ಬ ಥರ ಜಾತ್ರೆ ನಡೆಯುತ್ತೆ. ಅಲ್ಲಿ ಹೋಗಿ ಫುಲ್ ಎಕ್ಸ್ಪ್ಲೋರ್ ಮಾಡೋದೇ ಇವತ್ತು ಕೆಲಸ ನಂದು. ಅಲ್ಲಿ ಸಿಗದ ಮದನಪಲ್ಲಿ. ಈಗ ತಿಂಡಿ ಎಲ್ಲ ತಿಂದಿದ್ದಾಯ್ತು. ತಿಂಡಿ ಮುಗಿಸ್ಕೊಂಡು ಈಗ ಮತ್ತೆ ಜರ್ನಿ ಸ್ಟಾರ್ಟು ಸ್ಟಾಪ್ ನಿಲ್ಸ್ಕೊಂಡು ಹೋಗ್ತಾ ಇರ್ತೀವಿ. ಟೋಟಲ್ ಒಂದು 50 ಕಿಲೋಮೀಟರ್ಸ್ ಇರೋದು ಮದನಪಲ್ಲಿಗೆ. ಈಗಾಗಲೇ 50 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಇನ್ನು 100 ಕಿಲೋಮೀಟರ್ಸ್ ಹೋಗ್ಬೇಕು. ಅಲ್ಲಿ 100 ಕಿಲೋಮೀಟರ್ಸ್ ಹೋದರೆ ಮದನಪಲ್ಲಿ ಸಿಗುತ್ತೆ. ರಾಜೇಶ್ ಸರ್ ಅವ್ರ ಊರಲ್ಲಿ ಇವತ್ತು ಜಾತ್ರೆ. ಇಲ್ಲೂ ನಾನ್ ವೆಜ್ ಬಾಡೂಟ ತಿಂತಾ ಇರೋದೇ. ಬೈಕ್ ರೈಡ್ ಆಸಾಮ್ ರೈಡ್. ಹೋದ್ರೆ ಚಿಂತಾಮಣಿ, ಲೆಫ್ಟ್ ಸ್ಟ್ರೈಟ್ ಹೋದ್ರೆ ಮದನಪಲ್ಲಿ. ಮದನಪಲ್ಲಿ ಸೈಡು ಎಲ್ಲಿ ನೋಡಿದ್ರು ಬರೇ ಮಾವಿನ ತೋಟ. ಎಲ್ಲಿ ನೋಡಿದ್ರು ಮಾವಿನ ತೋಪು. ಫೇಮಸ್ಸು ಈ ಕಡೆ ಕೋಲಾರ ಡಿಸ್ಟ್ರಿಕ್ಟ್ ಸೈಡು. ಈ ಮದನಪಲ್ಲಿ ಆಂಧ್ರಪ್ರದೇಶ ಫುಲ್ ಮಾವಿನ ತೋಪು. ಬರೇ ಮಾವಿನ ತೋಪೆ, ಏನಿಲ್ಲ. ನೋಡಿ ಎಷ್ಟು ಬೇಕು ಮಾವಿನಕಾಯಿ ತೋಟ. ಎಲ್ಲಿ ನೋಡ್ರು ಮಾವಿನ ತೋಟನೇ. ಈಗ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಇನ್ನೊಂದು ಎಷ್ಟು ಕಿಲೋಮೀಟರ್ ಐತಾ? ಒಂದು 30 ಅನ್ಕೊಳ್ಳಿ. ಇಲ್ಲಿ ಕಬ್ನಾಲ್ ಕುಡಿಯೋಕೆ ಹಾಕಿದ್ದೀವಿ. ಕಬ್ನಾಲ್ ಕುಡ್ಕೊಂಡು ಬರೇ ಮಾವಿನ ತೋಟನೂ ಸರ್. ಎಲ್ಲರೂ ರೈಟ್ ಸೈಡ್ ನೋಡಿದ್ರು ಮಾವಿನ ತೋಟ, ಲೆಫ್ಟ್ ಸೈಡ್ ನೋಡಿದ್ರು ಮಾವಿನ ತೋಟ. ಇವಾಗ ಕಬ್ನಾಲ್ ಕುಡ್ಕೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಮೇಲ್ಗಡೆ
ತರ ಯುನಿಕ್ ಆಗಿರೋ ಬೆಟ್ಟ ನಾನು ಲೈಫಲ್ಲೇ ನೋಡಿಲ್ಲ. ಬೆಟ್ಟ ಈಗ ಆಂಧ್ರ ಬಾರ್ಡರ್ಗೆ ಎಂಟ್ರಿ ಆಯ್ತಾ ಇದ್ದೀವಿ. ಕರ್ನಾಟಕ ಬಾರ್ಡರ್ ಬಿಟ್ಟು ರಾಯಲ್ ಪಾರ್ಕ್ ಮುಂಚೆ ಬರೋ ಊರು ಆಂಧ್ರದ್ದು, ರಾಯಲ್ ಪಾರ್ಕ್ ಹೆಂಗಿದೆ ನೋಡಿ ಚೆಕ್ ಪೋಸ್ಟ್. ಆಂಧ್ರ ಕರ್ನಾಟಕ ಟು ಆಂಧ್ರ ಎಂಟರ್ ಆಗ್ತಾ ಇದೀವಿ. ಈಗ ನಾವು ಮದನಪಲ್ಲಿ ಸಿಟಿಗೆ ಎಂಟರ್ ಆಗಿದ್ದೀವಿ. ಈಗ ರಾಜೇಶ್ವರ ಸೈಡು ಹೆಂಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಹೇಮಂತ್ ಸರ್ ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇರುತ್ತದೆ ಮದನಪಲ್ಲಿ ಸಿಟಿಯಿಂದ ರಾಜೇಶ್ವರ ಊರಿಗೆ. ಈಗ ಮದನಪಲ್ಲಿ ಸಿಟಿಲಿ ಇಲ್ಲಿ ನಾಗೇಂದ್ರ ಸರ್ ಎಲ್ಲೋ ಇದ್ದಾರಂತೆ. ನಾಗೇಂದ್ರ ಅವರು ಅವ್ರಿಗೋಸ್ಕರ ಹುಡುಕಾಟ ಹುಡುಕ್ತಾ ಇದ್ದೀವಿ. ಇಲ್ಲಿ ಬಂದಿದ್ದೀವಿ ನೋಡಿ ಮದನಪಲ್ಲಿಗೆ. ಯಾವುದೋ ಶೂಟಿಂಗ್ ಹೋಗ್ತಾ ಇರಬೇಕು, ಇಲ್ಲ ಏನಾದ್ರು ಸಿಕ್ಕಿರೋದೇ ನೋಡಿ ನಡೆಯೋದು ಪೊಲೀಸ್ ಥರ. ಈಗ ನಾಗೇಂದ್ರ ಸರ್ ಸಿಕ್ಕಿದ್ರು. ಇವಾಗ 3 ಜನನೂ ಸೇರಿ ಜಿಲಾನಿ ಸರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಇನ್ನೊಂದು 10-20 ನಿಮಿಷ ಆಗುತ್ತದೆ. ಇಲ್ಲಿ ಟೀ ಕುಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲಾರನ್ನು ಹೊಂದಿಸ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಏನ್ ಮರ ಇದು? ಹುಣಸೇನ್ ಮರ ಕೆಳಗಡೆ ತಂಪಾಗಿ ಕೂತಿದ್ದೀವಿ ಮದನಪಲ್ಲಿಲಿ. ಇನ್ನೊಂದು 1/2 hour ಇಲಾನಿ ಅವ್ರು ಬಂದ್ಮೇಲೆ ಇನ್ನೊಬ್ರಿಗೆ ವೆಯ್ಟ್ ಮಾಡಬೇಕು. ಅವರು ಡೇವಿಡ್ ಅವ್ರಿಗೆ ವೆಯ್ಟ್ ಮಾಡಬೇಕು. ಎಲ್ಲರನ್ನು ಹೊಂದಿಸ್ಕೊಂಡು ಹೋಗೋದೇ ನಮ್ಮ ಕೆಲಸ ಇವತ್ತು. ಡೈರೆಕ್ಟ್ ಊಟದ ಟೈಮ್ಗೆ ಹೋಗೋದು, ಬಾರಿಸ್ತಾ ಇರೋದೇ ಊಟನ. ರಾಜೇಶ್ ಸರ್ ಅವ್ರ ಊರಿಗೆ ಹೋಯ್ತಾ ಸಿಗ್ತೀವಿ. ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಲಾಗು. ಅದಿನ್ನೇನು ರೈಲ್ ಗೇಟ್ ಕ್ರಾಸ್ ಆಗಿದ ತಕ್ಷಣ ಕರೆಕ್ಟಾಗಿ ಟ್ರೈನು ಗೇಟ್ ಹಾಕ್ತವ್ರೆ. ಜಾತ್ರೆ ಸ್ಟಾರ್ಟ್. ಮದನಪಲ್ಲಿ ಜಾತ್ರೆ ನಡೀತೈತೆ. ಎಲ್ಲೆಲ್ಲೂ ಬ್ಯಾನರ್. ಜಾತ್ರೆ ನೋಡೋಕ್ಕೆ ಸರಿ ಸಾಕಾಯ್ತಾ ಇಲ್ಲ. ಏನು ಇಂಥ ಐಟಮ್ ಸಿಗಲ್ಲ ಅನ್ನಂಗಿಲ್ಲ ಅಲ್ವಾ ಸರ್? ಎಲ್ಲ ಅಲ್ಲಿ ಕ್ಲೋಸ್ ಮಾಡೋರೆ, ಇಲ್ಲಿ ಓಪನ್ ಮಾಡ್ತಾರೆ. ಇನ್ನೇನು ಸಂಜೆ ಆಯ್ತಲ್ವಾ, ಇವಾಗ ಜಾತ್ರೆ ವೈಬ್ಸ್ ಸ್ಟಾರ್ಟ್. ನೋಡ್ಬೋದು ಇದೆಲ್ಲ ಅಂಗಡಿಗಳು, ದುಕಾನ್ ಹೆಂಗಿರ್ತವ್ರು ನೋಡಿ. ಬಾಟ್ಲಿಗಳು, ಆಟ ಸಾಮಾನು, ಹಣ್ಣು ಹಂಪ್ಲು, ಮಿಕ್ಸ್ಚರು, ಕಳ್ಳೆಪುರಿ ಎಲ್ಲ ಭಾರಿ ಫುಲ್ಲು ಜೋರು ಅಂದರೆ ಜೋರು. ಬೆಂಗಳೂರಲ್ಲಿ ಸಿಗೋ ಐಟಮ್ಗಳೆಲ್ಲ ಇಲ್ಲೇ ನಡೀತೈತೆ ಜಾತ್ರೆ. ಎಲ್ಲೂ ಏನು ಅಡೆತಡೆಗಳು ಆಗ್ದಂಗೆ ಎಲ್ಲ ವ್ಯವಸ್ಥೆಗಳು ಸೂಪರ್ ಆಗಿ ಮಾಡೋರೆ. ಇದೆಲ್ಲ ಜಾತ್ರೆದು ನೋಡ್ಬೋದು. ನೋಡಿದ್ರಲ್ಲ ಹೆಂಗಿತ್ತು ವಯಸ್ಸು. ಇವಾಗ ನಾವು ರಾಜೇಶ್ ಸರ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಆ ಮನೆ ಹತ್ರ ಸ್ಟಾರ್ಟ್ ಮಾಡ್ತೀವಿ ಬ್ಲಾಗ್. ಬಂದು ಲಾಸ್ಟ್ಗೆ ರಾಜೇಶ್ ಸರ್ ಹತ್ರ ಸಿಕ್ಕಿದ್ರು. ರಾಜೇಶ್ ಸರ್ ಕೊನೆಗೂ ರೀಚ್ ಆದೋ ನೋಡಿ. ಆಗಲೇ ರೈಲ್ ಗೇಟ್ ಹಾಕಿದ್ರು. ಗೇಟ್ ಹಾಕೋಷ್ಟೊತ್ತಿಗೆ ನಾವು ಪಾಸ್ ಆದೋ. ನಾವು ಬಂದಿದ ತಕ್ಷಣ ರೈಲ್ ಗೇಟ್ ಹಾಕಿದ್ರು. ಇದೇ ರೈಲ್ಗೋಸ್ಕರನೇ ಗೇಟ್ ಹಾಕಿದ್ವಿ. ನಮ್ಮ ರಾಜೇಶ್ ಸರ್ ಎಲ್ಲಾರನ್ನು ಕುಂಚ್ಕೊಂಡು ಫೋನ್ ಮಾಡ್ಕೊಂಡು ಕರ್ಕೊಂಡು ಸಾಕಾಗೋಯ್ತು. ಇನ್ನೂ ರೆಡಿನೇ ಆಗಿಲ್ಲ ಅವರು. ಸ್ನಾನನೂ ಇಲ್ಲ, ಏನಿಲ್ಲ. ಈಗ ರಾಜೇಶ್ ಸರ್ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಇಲ್ಲಿ ನೋಡಿ ಚಿನ್ನ ತಿಪ್ಪ ಸಮುದ್ರಂ CTM ರೋಡ್. CTM ರೋಡ್. ಇದು ಕೆರೆ ನೋಡಿ ಎಷ್ಟು ಸೂಪರ್ ಆಗಿದೆ. ಸಮುದ್ರ ಇದ್ದಂಗಿದೆ. ಇದು ನೋಡಿ ಹೆಂಗ್ ಸೂಪರ್ ಆಗಿದೆ. ಇದಿಷ್ಟು ನಮ್ದು ರಾಜೇಶ್ ಸರ್ ಮದನಪಲ್ಲಿ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ರಾಕಿ ವ್ಲಾಗ್ಸ್ 19 ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಿಂಗೆ ನಿಮ್ಮ ಸಪೋರ್ಟ್ ನಮಗೆ ಮಾಡ್ತಾ ಇರಿ. ರಾಕಿ ವ್ಲಾಗ್ಸ್ ಚಾನಲ್ನ ಮರಿಬೇಡಿ. ಥ್ಯಾಂಕ್ ಯು.